ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿ ಯಾರು ಗೊತ್ತಾ? ಈ 5 ಲಕ್ಷಣಗಳಲ್ಲಿ ಕನಿಷ್ಠ 3 ಲಕ್ಷಣಗಳು ನಿಮ್ಮ ಸಂಬಂಧದಲ್ಲಿದ್ದರೆ ಆ ಪ್ರೀತಿ ನಿಜವಾಗಿರಬಹುದು. ಮಾತಿನಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವುದು ತುಂಬ ಸುಲಭ. ಆದರೆ ನಿಜವಾದ ಪ್ರೀತಿ ಅವರ ವರ್ತನೆಯಲ್ಲಿ ಕಾಣಿಸುತ್ತದೆ. ಅದು ಹೇಗೆ ಗೊತ್ತಾ? ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದೆಯಾ ಅಥವಾ ಕೇವಲ ಸಮಯ ಕಳೆಯುತ್ತಿದ್ದಾರಾ? ಈ ಲಕ್ಷಣಗಳನ್ನು ಗಮನಿಸಿ. ನಿಜವಾದ ಪ್ರೀತಿ ಕೇವಲ ಮಾತಿನಲ್ಲಿ ಇರುವುದಿಲ್ಲ. ಗೌರವ ಮತ್ತು ಕಾಳಜಿ ಮತ್ತು ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವುದರಲ್ಲಿ ಇರುತ್ತದೆ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ 5 ಕೆಲಸಗಳನ್ನು ಮಾಡುತ್ತಾನೆ. ಮೊದಲನೆಯದು ಏನಪ್ಪ ಅಂತ ಅಂದರೆ, ನಿಮ್ಮನ್ನು ಬದಲಾಯಿಸಲು ಒತ್ತಾಯಿಸುವುದಿಲ್ಲ. ನಿಮಗೆ ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾನೆ. ಅಂದರೆ ಹಾಕೋ ಬಟ್ಟೆಗಳಲ್ಲಿರ್ಬೋದು ಅಥವಾ ಏನೋ ಒಂದು ವಸ್ತುವನ್ನು ಇಷ್ಟಪಟ್ಟರೆ ಅದನ್ನ ಯಾಕೆ ತಗೊಂಡೆ ಅಂತ ಹೇಳಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದಿಲ್ಲ. ಮತ್ತು ನಿಮ್ಮನ್ನು ಗೌರವಿಸ್ತಾನೆ. ಅಂದರೆ ನಿಮ್ಮ ಭಾವನೆಗಳಿಗೆ ಅವನು ಬೆಲೆ ಕೊಡ್ತಾ ಹೋಗ್ತಾನೆ. ಉಳಿದ 4 ಲಕ್ಷಣಗಳು ಏನು ಗೊತ್ತಾ? ಈ ವಿಡಿಯೋ ನೋಡಿ. ಇನ್ನು ಕೆಲವು ನಿಜವಾದ ಪ್ರೀತಿಯ ಲಕ್ಷಣಗಳು. ಅದು ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಮತ್ತು ಸ್ನೇಹಿತರ ಮಧ್ಯೆನೇ ಇರ್ಬೋದು, ಅಥವಾ ಪ್ರೇಮಿಗಳ ಮಧ್ಯೆನೇ ಇರ್ಬೋದು. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ನಿಮ್ಮನ್ನು ಕಳೆದುಕೊಳ್ಳುವ ಭಯಕ್ಕಿಂತ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅನ್ನೋದ್ರ ಬಗ್ಗೆ ಹೆಚ್ಚು ಅವರು ಗಮನ ಕೊಡ್ತಾರೆ. ಯಾವಾಗಲೂ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ ಅವರು. ನಿಜವಾದ ಪ್ರೀತಿ ಕಷ್ಟದ ಸಮಯದಲ್ಲಿ ಗೊತ್ತಾಗುತ್ತೆ. ಅಂದರೆ ನಿಮಗೇನೋ ಕಷ್ಟ ಆಗಿದೆ, ಇವತ್ತು ನಿಮಗೆ ಹುಷಾರಿಲ್ಲ ಅಂತ ಅಂದರೆ ಅವರು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಸಂತೋಷವಾಗಿದ್ದಾಗ ಯಾರು ಬೇಕಾದರೂ ಜೊತೆಗಿರ್ತಾರೆ. ಆದರೆ ಕಷ್ಟ ಸಮಯದಲ್ಲಿ ಯಾರು ನಮ್ಮ ಜೊತೆಗಿರ್ತಾರೆ ಅವ್ರು ಮಾತ್ರ ನಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ ಅಂತ ಅರ್ಥ. ಯಾರನ್ನು ಬೇಕಾದರೂ ನೋಡಿ ನಗ್ಬೋದು, ಆದರೆ ನಾವು ಯಾರನ್ನ ಪ್ರೀತಿ ಮಾಡಿರ್ತೀವೋ ಅವರಿಗೋಸ್ಕರ ಮಾತ್ರ ನಾವು ಅಳ್ತೀವಿ ಅಲ್ವಾ? ಹಾಗೆ ಅವರು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಮಾತ್ರ ಅಲ್ಲ, ನೀವು ಮಾತಾಡದೇ ಇದ್ದಾಗಲೂ ಕೂಡ, ಮೌನವಾಗಿದ್ದಾಗಲೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಇದು ಪ್ರೀತಿಯ ನಿಜವಾದ ಲಕ್ಷಣ ಆಗಿರುತ್ತೆ. ಹಾಗಂತ ಅಂದ್ಬಿಟ್ಟು ಎಲ್ಲನೂ ಮಾತಾಡದೇ ಇದ್ದರೆ ಅರ್ಥ ಆಗಲ್ಲ. ಕೆಲವೊಂದು ಸಣ್ಣ ಪುಟ್ಟ ಗೊತ್ತಾಗುತ್ತೆ. ಈಗ ಎದುರುಗಡೆ ಇದ್ದಾಗ ವ್ಯಕ್ತಿ ಸೈಲೆಂಟ್ ಆಗಿದ್ದಾನೆ ಅಂತಂದರೆ ಏನೋ ಹುಷಾರಿಲ್ಲದೆ ಇದ್ದಾಗ ಅವ್ರ ಮುಖದ ಲಕ್ಷಣಗಳಲ್ಲಿ, ಭಾವನೆಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಯಶಸ್ಸನ್ನು ನೋಡಿ ಅವರು ಅಸೂಯೆ ಪಡೋದಿಲ್ಲ. ನಿಮ್ಮ ಗೆಲುವಿನಲ್ಲಿ ನಿಮಗಿಂತ ಹೆಚ್ಚು ಖುಷಿ ಪಡ್ತಾರೆ. ನಿಮಗೆ ಏನಾದರೂ ಕಷ್ಟ ಆಗಿದೆ ಅಂತ ಅಂದರೆ ನಿಮಗಿಂತ ಜಾಸ್ತಿ ಅವರೇ ನೋವು ಕಷ್ಟಪಡ್ತಾರೆ. ಇದು ಕೂಡ ನಿಜವಾದ ಪ್ರೀತಿಯ ಲಕ್ಷಣ ಆಗಿರುತ್ತದೆ. ನಿಮ್ಮನ್ನು ಗೌರವಿಸುತ್ತಾರೆ. ಅಂದರೆ ಅದು ಏಕಾಂತದಲ್ಲಾಗಿರ್ಬೋದು, ಮತ್ತು 100 ಜನಗಳ ಮಧ್ಯೆ ಇದ್ದರೂ ಕೂಡ ನಿಮ್ಮನ್ನು ಅವರು ಗೌರವಿಸ್ತಾರೆ. ಇದು ಕೂಡ ಪ್ರೀತಿಯ ಲಕ್ಷಣ ಆಗಿರುತ್ತದೆ. ನಿಮ್ಮ ಕನಸುಗಳಿಗೆ ಬೆಂಬಲ, ಪ್ರೋತ್ಸಾಹ ನೀಡ್ತಾರೆ. ನೀವೇನಾದರೂ ಮಾಡ್ತೀವಿ ಅಂತಂದರೆ, ಈಗ ಒಂದು ಏನಪ್ಪ ಅಂತಂದರೆ ಎಕ್ಸಾಂಪಲ್ಲು, ಏನಾದರೂ ಒಂದು ಹೊಸದಾಗಿ ಏನೋ ಟ್ರೈ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಮಾಡು, ಸರಿ, ಈ ಥರ ಅಲ್ಲ, ಈ ಥರ ಮಾಡು ಅಂತ ಹೇಳ್ಬಿಟ್ಟು ನಿಮಗೆ ಹುರಿದುಂಬಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಮಾತ್ರ ಅಲ್ಲ, ನೀವು ಕಷ್ಟದಲ್ಲಿರುವಾಗಲೂ ನಿಮ್ಮ ಕೈ ಬಿಡ್ದೇನೆ, ನೀವು ಕಷ್ಟದಲ್ಲಿದ್ದೀರಾ ಅಂತ ಅವ್ರಿಗೆ ಗೊತ್ತಿದ್ರೂ ಕೂಡ ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟಪಡ್ತಾರೆ. ನೀವೇನು ಕೇಳಿಲ್ಲ ಅಂದರೂ ನಿಮಗೆ ಅವ್ರು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅವರು ನಿಮ್ಮ ಹತ್ರ ಏನೂ ಕೇಳಲ್ಲ. ಏನಪ್ಪ ಅಂತಂದರೆ ನೀನು ನನ್ನ ಜೊತೆಗಿದ್ರೆ ಸಾಕು, ನೀನು ಮಾತಾಡಿದ್ರೆ ಸಾಕು, ಅಷ್ಟೇ ಕೇಳ್ತಾ ಇರ್ತಾರೆ ಅವರು. ಅದು ಕೂಡ ನಿಜವಾದ ಪ್ರೀತಿಯ ಲಕ್ಷಣ ಆಗಿರುತ್ತೆ. ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವ್ರ ವರ್ಕಲ್ಲಿ, ಯಾವುದೇ ವರ್ಕ್ ಮಾಡ್ತಾ ಇರಲಿ, ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಿಮಗೆ ಟೈಮ್ ಕೊಡೋದನ್ನು ಯಾವತ್ತೂ ಕಡಿಮೆ ಮಾಡೋದಿಲ್ಲ. ಪ್ರೀತಿ ನಿಜಾನೋ ಅಥವಾ ಸುಳ್ಳು ಅಂತ ತಿಳಿಯೋಕ್ಕೆ ಅವರು ನಡ್ಕೊಳ್ಳೋ ರೀತಿನೇ ಸಾಕು ಅಲ್ವಾ? ನಮಗೆ ಗೊತ್ತಾಗುತ್ತೆ ಎದುರುಗಡೆ ಇರೋ ವ್ಯಕ್ತಿ ನಿಜವಾಗೂ ಇದ್ದಾನ ಅಥವಾ ಫೇಕ್ ಅಂತ ಹೇಳ್ಬಿಟ್ಟು ಅವ್ನ ಮುಖದ ಲಕ್ಷಣ, ನಡ್ಕೊಳ್ಳೋ ರೀತಿಯಲ್ಲೇ ನಾವು ಕಂಡುಹಿಡಿಬೋದು. ಅಂದರೆ ಅವ್ರಿಗೆ ಅವಶ್ಯಕತೆ ಇರುವಾಗ ಬರೋಂಥದ್ದು, ಹತ್ರ ಬರೋದು, ಪ್ರೀತಿಯಿಂದ ಚಿನ್ನಾರನ್ನ ಅನ್ನೋದು, ಬೇಕಾಗಿದ್ದು ಸಿಕ್ಕ ಮೇಲೆ ನೀವು ಯಾರೋ ಇದ್ರೆಷ್ಟು ಸತ್ರೆಷ್ಟು ಅನ್ನೋ ರೀತಿ ನಡ್ಕೊತಾರೆ. ಅದರಲ್ಲೇ ಕೂಡ ನಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಅವ್ರ ಪ್ರೀತಿ ಸತ್ಯವಾಗಿದ್ದೋ ಸುಳ್ಳೋ ಎಂಥದ್ದು ಅಂತ. ನಿಮಗೆ ಇದರಲ್ಲಿ ಯಾವ್ದಾದ್ರು ಪಾಯಿಂಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.